ನಮಸ್ತೆ ವೀಕ್ಷಕರೇ. ಆಫ್ಟರ್ ಕೋವಿಡ್ ಎಲ್ಲರೂ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದಾರೆ. ಹೆಲ್ದಿ ಡಯಟ್, ಬ್ಯಾಲೆನ್ಸ್ ಡಯಟ್ ಅಂತ ಕೆಲವರಾದರೆ, ಇನ್ನೂ ಕೆಲವರು ವೆಯ್ಟ್ ಲಾಸ್ ಕಡೆ ಗಮನ ಹರಿಸ್ತಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಸುಮಾರು ವಿಡಿಯೋಗಳನ್ನು ಸರ್ಚ್ ಮಾಡಿದ ಮೇಲೆ ಹೆಲ್ದಿ ರಿಲೇಟೆಡ್ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ಜರ್ನಿಯನ್ನು ಶುರು ಮಾಡುತ್ತಿದ್ದೇನೆ. ಆರೋಗ್ಯವೆಂಬುದು ಮುಖ್ಯವಾಗಿ ಆಹಾರ ಮತ್ತು ಜೀವನ ಶೈಲಿಯನ್ನು ಅವಲಂಬಿತವಾಗಿದೆ. ಇಲ್ಲಿ ಆಹಾರವೆಂದರೆ ಪೋಷಕಾಂಶಗಳು ಎಂದರ್ಥ. ಇದು ನಾವು ತೆಗೆದುಕೊಳ್ಳುವ ಒಟ್ಟಾರೆ ನ್ಯೂಟ್ರಿಯೆಂಟ್ಸ್ಗಳು. ಇದರಲ್ಲಿ ದೇಹಕ್ಕೆ ಹೆಚ್ಚಿನ ಅಗತ್ಯವಿರುವ ಅಂದರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಕಡಿಮೆ ಅಗತ್ಯವಿರುವ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ನಾವು ಇವುಗಳನ್ನು ವಿಂಗಡಣೆಯನ್ನು ಮಾಡ್ತೇವೆ. ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ವಿಟಮಿನ್ಸ್, ಮಿನರಲ್ಸನ್ನು ನೋಡಿದರೆ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟನ್ನು ನೋಡುತ್ತೇವೆ. ಇನ್ನು ಈ ಪೋಷಕಾಂಶಗಳ ಒಂದು ಮೂಲಗಳು ಅಂದರೆ ಸೋರ್ಸಸ್ ಯಾವುಗಳಂತ ನೋಡೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್. ಇವು ಶಕ್ತಿಯ ಮೂಲಗಳು, ಅಂದರೆ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹವುಗಳು. ಅವುಗಳು ಯಾವುವೆಂದರೆ ಎಲ್ಲ ರೀತಿಯ ಏಕದಳ ಧಾನ್ಯಗಳು. ಇತ್ತೀಚೆಗೆ ಮಿಲೆಟ್ಸ್ ಕೂಡ ತುಂಬ ಪ್ರಚಲಿತವಾಗುತ್ತಿವೆ. ಅವುಗಳು ಕೂಡ ಈ ಗುಂಪಿಗೆ ಸೇರುತ್ತವೆ. ಎರಡನೆಯದು ಪ್ರೋಟೀನ್. ಇವು ದೇಹದ ಬೆಳವಣಿಗೆ, ಬುದ್ಧಿಶಕ್ತಿ, ರೋಗ ನಿರೋಧಕ ಶಕ್ತಿ, ಮಾಂಸಖಂಡಗಳ ಬೆಳವಣಿಗೆ, ಹಾರ್ಮೋನುಗಳ ಸಮತೋಲನ ಮತ್ತು ತ್ವಚೆ ಮತ್ತು ಕೂದಲಿನ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಎಲ್ಲ ದ್ವಿದಳ ಕಾಳುಗಳು, ಮೊಟ್ಟೆ ಈ ಒಂದು ಪ್ರೋಟೀನಿನ ಮೂಲಗಳಾಗಿವೆ. ನಂತರ ಫ್ಯಾಟ್. ಇದು ಶಕ್ತಿಯ ಸಂಗ್ರಹಣೆ, ದೇಹದ ರಕ್ಷಣೆ, ದೇಹದ ತಾಪಮಾನ ನಿಯಂತ್ರಣ, ವಿಟಮಿನ್ಗಳನ್ನು ಹೀರುವಲ್ಲಿ, BP ನಿಯಂತ್ರಣ, ಬ್ರೈನ್, ಸ್ಕಿನ್, ಹೇರ್ ಆರೋಗ್ಯ ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ಅನ್ಸ್ಯಾಚುರೇಟೆಡ್, ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಫ್ಯಾಟ್ ಎಂಬ ವಿಧಗಳಿವೆ. ಅನ್ಸ್ಯಾಚುರೇಟೆಡ್ ಮತ್ತು ಸ್ಯಾಚುರೇಟೆಡ್ ಸಸ್ಯ ಮತ್ತು ಪ್ರಾಣಿಜನ್ಯ ಆಯಿಲ್ಗಳು, ಡೈರಿ ಪ್ರಾಡಕ್ಟ್ಸ್ಗಳು ಇದರ ಮೂಲಗಳಾಗಿವೆ. ಟ್ರಾನ್ಸ್ ಫ್ಯಾಟ್ ಕೃತಕವಾಗಿ ಮತ್ತು ಕೆಮಿಕಲ್ ಬಳಸಿ ತಯಾರಿಸಿದ್ದು. ಇದು ದೇಹಕ್ಕೆ ವಿಷಕಾರಿ. ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಾದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇದರ ಒಂದು ಮೂಲಗಳು ಹಸಿ ತರಕಾರಿಗಳು, ಹಣ್ಣುಗಳು, ಚಿಕನ್ ಮತ್ತು ಡೈರಿ ಪ್ರಾಡಕ್ಟ್ಸ್ಗಳು. ವಿಟಮಿನ್ ಮತ್ತು ಮಿನರಲ್ಸ್ಗಳು ಪ್ರಮುಖವಾಗಿದ್ದು, ಇದರ ಡೀಟೇಲ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ. ಈಗ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳ ದಿನದ ಅಗತ್ಯತೆಗಳನ್ನು ನೋಡೋಣ. ಒಬ್ಬ ಸಾಮಾನ್ಯ ವಯಸ್ಕ ಮನುಷ್ಯನಿಗೆ ಕಾರ್ಬೋಹೈಡ್ರೇಟ್ಸ್ 1500 to 2000 ಕ್ಯಾಲರಿಯಷ್ಟು, ಪ್ರೋಟೀನ್ಸ್ 0.8 to 1 ಗ್ರಾಮ್ ಪರ್ kg ಬಾಡಿ ವೇಟ್, ಫ್ಯಾಟ್ಸ್ ಅನ್ಸ್ಯಾಚುರೇಟೆಡ್ ಆಗಿದ್ದರೆ 40 ರಿಂದ 70 ಗ್ರಾಮ್, ಸ್ಯಾಚುರೇಟೆಡ್ ಆಗಿದ್ದರೆ 22 ಗ್ರಾಮ್, ಟ್ರಾನ್ಸ್ ಆಗಿದ್ದರೆ 5 ಮತ್ತು ಅದಕ್ಕಿಂತ ಕಡಿಮೆ ಗ್ರಾಮ್ಗಳಷ್ಟು ಬೇಕಾಗುತ್ತದೆ. ನಾವು ಒಂದು ಪ್ಲೇಟ್ ಕನ್ಸಿಡರ್ ಮಾಡಿದರೆ ಕಾರ್ಬ್ಸ್ 25 ರಿಂದ 30%, ಪ್ರೋಟೀನ್ 20 to 25%, ಫ್ಯಾಟ್ಸ್ 10% ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು 30 ರಿಂದ 40% ಇರುವುದು ಅವಶ್ಯವಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಿ ಕೈಂಡ್ ಆ್ಯಂಡ್ ಬಿ ಹೆಲ್ದಿ.